ಹಾಲಿಗೆ ನೀರ್ ಮಿಕ್ಸ್ ಮಾಡುವುದು ಕೇಳಿರ್ಬೋದು ಅಥವಾ ನೋಡಿರ್ಬೋದು. ಬಟ್ ಹರಿಯುವ ನದಿಗೆ ಹಾಲು ಮಿಕ್ಸ್ ಮಾಡುವುದಾ? ಇತ್ತೀಚೆಗೆ ನರ್ಮದಾ ನದಿಗೆ 11 ಲೀಟರ್ ಹಾಲನ್ನು ಸುರಿದಿದ್ದಾರೆ. ಎಮೋಷನಲ್ ಫೀಲ್ಸ್ ಆಗೋದನ್ನು ಫಸ್ಟ್ ಬಿಡಿ, ಇದರಿಂದ ಇರುವ ಸೈನ್ಸ್ ಅನ್ನು ತಿಳಿದುಕೊಳ್ಳಿ. 2004ರಲ್ಲಿ ಅಮೆರಿಕದಲ್ಲಿ ಮಿನಿ ಸ್ಫೋಟದಲ್ಲಿ ಒಂದು ಹಾಲಿನ ಟ್ರಕ್ ಪಲ್ಟಿ ಆಗುತ್ತದೆ ಅಂಡ್ ಆ ಹಾಲೆಲ್ಲ ನದಿಗೆ ಸೇರಿಕೊಂಡು ಸಾವಿರಾರು ಮೀನುಗಳು ಸ್ಪಾಟ್ ಅಲ್ಲೇ ಸತ್ತು ಹೋಗುತ್ತವೆ. ಇದಕ್ಕೆ ಕಾರಣ BOD, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ನದಿಗೆ ಸುರಿಯುತ್ತಿರುವಾಗ ನೀವು ನದಿಗೆ ಸುರಿಯುತ್ತಿರುವ ಹಾಲಿನಲ್ಲಿ ಪ್ರೋಟೀನ್, ಶುಗರ್ ಫ್ಯಾಕ್ಟ್ ಇರುತ್ತದೆ. ಇದೆಲ್ಲ ಇರುವ ಬ್ಯಾಕ್ಟೀರಿಯಾ ಇಮಿಡಿಯೇಟ್ ಆಗಿ ಕನ್ಸ್ಯೂಮ್ ಮಾಡುತ್ತೆ. ನೀರಲ್ಲಿ ಇರುವ ಎಲ್ಲಾ ಆಕ್ಸಿಜನ್ ಪ್ರಮಾಣ ಇಮಿಡಿಯೇಟ್ ಆಗಿ ಇಳಿದು ಹೋಗುತ್ತೆ ಅಂಡ್ ಎಲ್ಲ ಉಸಿರುಗಟ್ಟಿ ಸತ್ತು ಹೋಗುತ್ತೆ. ನದಿಗೆ ಹಾಲು ಸೇರಿಸುವುದು ಚರಂಡಿ ನೀರನ್ನು ಸೇರಿಸುವುದಕ್ಕಿಂತ 33% ಹೆಚ್ಚು ಡೇಂಜರ್. ಇಲ್ಲಿ ಚರಂಡಿ ನೀರಿನ BOD 3000 ಮಿಲಿಗ್ರಾಮ್ ಪರ್ ಲೀಟರ್, ಆದ್ರೆ ಹಾಲಿನ BOD 1 lakh ಮಿಲಿಗ್ರಾಮ್ ಪರ್ ಲೀಟರ್ ಆಗಿರುತ್ತೆ. ಮೊದಲೇ ನಮ್ಮ ದೇಶದ ನದಿಗಳು ಎಷ್ಟು ಕ್ಲೀನ್ ಆಗಿರ್ತವೆ ಅಂತ ನಮಗೆಲ್ಲ ಗೊತ್ತು. ಈಗ ಅದಕ್ಕೆ ಹಾಲು ಸುರಿಯುವ ಕೆಲಸ ಬೇರೆ. ಭಕ್ತಿ ಅನ್ನೋದು ಕೇವಲ ದೇವರಿಗೆ ಗೊತ್ತಾದ್ರೆ ಸಾಕು, ಇನ್ನು ಸಮಾಜಕ್ಕೆ ತೋರಿಸುವ ಅವಶ್ಯಕತೆ ಇಲ್ಲ. ಈ ವಿಷಯದ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರ ಆಶ್ಚರ್ಯವಾದ ಫ್ಯಾಕ್ಟ್ ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿಕೊಳ್ಳಿ.